ಹಾಯ್ ಫ್ರೆಂಡ್ಸ್, ನಾನು ಏನು ಹೇಳಿದ್ದೆ ನಿಮಗೆ, ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಅಲ್ಲಿಂದ ಹೆವಿ ಸೆಲ್ ಆರ್ಡರ್ಸ್ ಇರೋದಕ್ಕೆ ಫಾಲ್ ಆಗುತ್ತೆ ಅಂತ ಹೇಳಿದ್ನಲ್ಲ. ನೀವು ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲಿ ನಿಮಗೆ ಓಪನಿಂಗ್ ಗ್ಯಾಪ್ ಅಪ್, ಅಲ್ಲಿಂದ ಫಾಲ್ ಬಂದು ಕೆಳಗಡೆ ಬೈ ಆರ್ಡರ್ಸ್ ಇರೋದಕ್ಕೆ ನಿಮ್ಗೆ ಅಲ್ಲಲ್ಲೇ ಸಸ್ಟೈನ್ ಆಗಿದೆ ಅಷ್ಟೇ. ಸೊ ನಿಮಗೆ ಇವತ್ತು ನಿಮಗೆ ಗಿಫ್ಟ್ ನಿಫ್ಟಿ ಏನು ತೋರಿಸ್ತಿದೆ, 23,271 ತೋರಿಸ್ತಿದೆ ನೋಡಿ, 73 ತೋರಿಸ್ತಿದೆ ಅಲ್ಲ ಗಿಫ್ಟ್ ನಿಫ್ಟಿ. ಸೊ ಓವರ್ ಆಲ್ ನಮಗೆ ಹೆವಿ ಗುಡ್ ನ್ಯೂಸ್ ಏನು ಇವತ್ತಿಲ್ಲ. ಇವತ್ತು ಓಪನಿಂಗು ನಾರ್ಮಲ್ ಓಪನಿಂಗ್ ಆಗತ್ತೆ. ಓಪನಿಂಗ್ ಆದಮೇಲೆ ಏನಾಗತ್ತೆ ಅನ್ನೋದು ಕ್ಯಾಲ್ಕುಲೇಷನ್ ಮಾಡೋಣ ನೋಡಿ. ನಿಮಗೆ 23,000 ಈ ನಿಯರೆಸ್ಟ್ ಓಪನ್ ಆಯಿತು ಅಂದರೆ ನೋಡಿ, ಗ್ಯಾಪ್ ಡೌನ್, ಈ ಒಂದು ಏರಿಯಾದಿಂದ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದರೆ ಇನಿಷಿಯಲ್ ಸ್ಟೇಜಲ್ಲಿ ಅಟ್ಲೀಸ್ಟ್ ಒನ್ ಅವರಲ್ಲಿ ನಿಮಗೆ ಈ ಒಂದು ಏರಿಯಾ 23,327 ಈ ಒಂದು ಏರಿಯಾವರೆಗೂ ತಂದು ಅಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊತಾರೆ. ಡೌನ್ ಸೈಡ್ ಬರುತ್ತೆ, ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊತಾರೆ. ನಿಮ್ಗೆ ಆಲ್ರೆಡಿ ನಾನು ಮೊನ್ನೆಯಿಂದ ಹೇಳ್ತೀನಲ್ಲ, ಈ ಒಂದು ಏರಿಯಾ ಅವರು ಸ್ಟಾರ್ಟಿಂಗ್ ಟಾರ್ಗೆಟ್ ಆಗಿ ಇಟ್ಕೊಂಡಿದ್ದಾರೆ. 22,500 ಬಿಲೋ ಟಚ್ ಆಗಿ ಅಲ್ಲಿಂದ ರ್ಯಾಲಿ ಬರ್ಬೋದು. ಇಲ್ಲ ನಿಮಗೆ ಇನ್ನೊಂದು ಅವ್ರಿಗೆ ಅನುಕೂಲವಾಗಿ ಅದನ್ನ ಬ್ಯಾಡ್ ನ್ಯೂಸ್ ಬಂತು ಅಂದರೆ ಈ ಒಂದು ಏರಿಯಾವರೆಗೂ ತಂದು ನಿಮಗೆ ರ್ಯಾಲಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇವೆರಡೂ ಏರಿಯಾ ಕ್ರೂಷಿಯಲ್ ಆಗಿರುತ್ತೆ. ಈ ಒಂದು ಏರಿಯಾ ಬಂದಾಗ ರನ್ನಿಂಗಲ್ಲಿ ನೋಡ್ಬೇಕಾಗುತ್ತೆ ಮೂವ್ಮೆಂಟನ್ನು. ರನ್ನಿಂಗಲ್ಲಿ ಮೂವ್ಮೆಂಟ್ ನೋಡಬೇಕು, ಮೊದಲೇ ಗೆಸ್ ಮಾಡೋಕ್ಕಾಗಲ್ಲ. ಈ ಒಂದು ಏರಿಯಾ ಹಿಟ್ ಮಾಡಿ ನಮಗೆ ಈ ಏರಿಯಾವರೆಗೂ ತರ್ತಾರ ಅನ್ನೋದನ್ನು ರನ್ನಿಂಗಲ್ಲಿ ನೋಡಬೇಕು. ಇವತ್ತು ನಮಗೆ ಮಾರ್ಕೆಟಲ್ಲಿ ಗ್ಯಾಪ್ ಅಪ್ ಓಪನ್ ಆಯಿತು ಅಂದರೆ ಅಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ನಡೆಯುತ್ತೆ. ಇಲ್ಲ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದರೆ ಅಲ್ಲಿಂದ ಸ್ವಲ್ಪ ಅಪ್ಸೈಡ್ ರ್ಯಾಲಿ ಬಂದು ಅಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಓವರ್ ಆಲ್ ಆಗಿ ಇವತ್ತು ಡೌನ್ ಸೈಡ್ ಇರುತ್ತೆ ಮಾರ್ಕೆಟು. ಅದು ಡೌನ್ ಸೈಡ್ ಇರುತ್ತೆ. ಹಂಗಂತ ಪುಟ್ ಎತ್ಕೊಳ್ತೀರಿ ಅಂದರೆ ಎತ್ಕೋಬಾರ್ದು. ಒಂಥರ ಡೌನ್ ಸೈಡ್ ಮೂವ್ ಅಂತ ಎತ್ಕೋಬಾರ್ದು. ಯಾಕೆಂದರೆ ಇಲ್ಲಿ ನೋಡಿ, ಹೆವಿ ಬೈ ಆರ್ಡರ್ಸ್ ಇದೆ. ಈ ಏರಿಯಾ ಎಲ್ಲ ಹೆವಿ ಬೈ ಆರ್ಡರ್ಸ್ ಇದೆ. ನಿಮಗೆ ಫ್ಲಕ್ಚುಯೇಷನ್ ಜಾಸ್ತಿ ಇರುತ್ತೆ ಇವತ್ತು. ಹೆವಿ ಡೌನ್ ಸೈಡ್ ಬಂದರೆ ಸಡನ್ ಆಗಿ ಅಪ್ ಸೈಡ್ ಹೋಗುತ್ತೆ, ಮತ್ತೆ ಡೌನ್ ಸೈಡ್ ಬರುತ್ತೆ, ಮತ್ತೆ ಅಪ್ ಸೈಡ್ ಹೋಗುತ್ತೆ. ಸೊ ಹೆವಿ ವಾಲಿಟಿಲಿಟಿ ಇರೋದ್ರಿಂದ ನೀವು ಡೌನ್ ಸೈಡ್ ಎತ್ಕೊಂಡ್ರೆ ಮತ್ತೆ ಹೆವಿ ಲಾಸ್ ಆಗೋ ಚಾಯ್ಸ್ ಇರುತ್ತೆ. ಹಂಗಂತ ಅಪ್ ಸೈಡ್ ಆಗಬೇಕು ಏನು ಆ ಥರ ಗುಡ್ ನ್ಯೂಸ್ ಇಲ್ಲ. ಗ್ಯಾಪ್ ಅಪ್ ಓಪನ್ ಆಗಿದ್ರು ಇವತ್ತು ಪ್ರಾಫಿಟ್ ಬುಕ್ಕಿಂಗ್ ಬರ್ತಿತ್ತು. ನೋಡೋಣ ಮಾರ್ಕೆಟಲ್ಲಿ ಓಪನಿಂಗ್ ಎಲ್ಲಾಗತ್ತೆ ಅಂತ. ಬಟ್ ನಾನು ಇರೋ ಅವಶ್ಯಕತೆ ಇಲ್ಲ, ರನ್ನಿಂಗ್ ಮಾರ್ಕೆಟಲ್ಲಿ ಇರೋ ಅವಶ್ಯಕತೆ ಇಲ್ಲ. ರನ್ನಿಂಗ್ ಮಾರ್ಕೆಟಲ್ಲಿ ಇರಬೇಕು ಅಂದರೆ ಅಟ್ಲೀಸ್ಟ್ ನಮ್ಗೆ ಈ ಒಂದು ಏರಿಯಾ ಬಂದಾಗ ನಾವು ಚೆಕ್ ಮಾಡೋಕ್ಕೆ ನಮಗೆ ಈಸಿ ಆಗುತ್ತೆ ಅಲ್ವಾ. ಇಲ್ಲಿ ಮಾರ್ಕೆಟಲ್ಲಿ ಟ್ರೆಂಡ್ ಯಾವ ಥರ ಇದೆ ಅಂತ ಚೆಕ್ ಮಾಡೋದಕ್ಕೆ ನಾವು ಟ್ರೆಂಡ್ ಅಪ್ ಸೈಡ್ ಅಂದರೆ ಈ ಒಂದು ಏರಿಯಾದಲ್ಲಿಂದ ಇನ್ನೂ ಪ್ರಾಫಿಟ್ ಬುಕ್ಕಿಂಗ್ ಕಂಟಿನ್ಯೂ ಆಗುತ್ತಾ, ಇಲ್ಲ ನಮ್ಗೆ ಈ ಒಂದು ಏರಿಯಾದಲ್ಲಿ ರಿವರ್ಸಲ್ ಆಗಿ ಅಪ್ ಸೈಡ್ ಹೋಗುತ್ತಾ ಅನ್ನೋದು ನೋಡ್ಕೋಬೇಕಾಗತ್ತಲ್ವಾ. ಈ ಒಂದು ಏರಿಯಾ ಬಂದಾಗ ನೋಡೋಣ. ಈಗಾದರೆ ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ, ಯಾಕೆಂದರೆ ಪ್ರಾಫಿಟ್ ಬುಕ್ಕಿಂಗ್ ಕಂಪಲ್ಸರಿ ಬರುತ್ತೆ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ.